Good morning, dear students. I welcome all the students of MMV for this session. Today I will teach you fundamental of workshop. Let us know about fundamental of workshop. See, at the end of this module, the participant will be able to practice safety and fires in workshop, handle waste management and disposal, identify the superior parts and understand the effect of using them, handle different types of fires in the workshop, attend and manage first aid and medical emergencies, recall the entire general workshop tools and identify them, state their usage, recall the standard service process of TML workshop. Today we will discuss only the session of serial number 1, 2, 3 and 4, workshop safety and personal safety, 5S Kaizen, environmental and pollution control, handling hazardous material and waste, handling fire at workshop, common accident and their first aid, general workshop tools and equipments, and workshop process and procedure. Out of this 8 serial, only will discuss today in this class workshop safety and personal safety, fires Kaizen, environmental and pollution control, handling hazardous material and waste. Workshop safety and personal safety. Introduction. Safety. What is safety? Wear helmet to start bike. Always when you drive a vehicle, always it's a general procedure to wear our safety helmet before riding a two wheelers. ಯಾವುದೇ ಒಂದು ವೆಹಿಕಲ್ನ ನಾವು ರೈಡ್ ಮಾಡಬೇಕಂದ್ರೆ ಟೂ ವೀಲರ್ಸ್ನ ನಾವು ಸೇಫ್ಟಿ ಹೆಲ್ಮೆಟ್ನ ಹಾಕೋಬೇಕು. ದೆನ್ ವೈಲ್ ಡ್ರೈವಿಂಗ್ ನೆವರ್ ಯೂಸ್ ಮೊಬೈಲ್ ಫೋನ್ಸ್ ಆ್ಯಂಡ್ ವೈಲ್ ಡ್ರೈವಿಂಗ್ 4 wheelers ವಿ ಹ್ಯಾವ್ ಟು ವೇರ್ ಅ ಸೀಟ್ ಬೆಲ್ಟ್. ನಾಲ್ಕು ಚಕ್ರ ವಾಹನವನ್ನು ಚಲಾಯಿಸಬೇಕಾದ್ರೆ ಅಥವಾ 6 ಚಕ್ರ ವಾಹನ ನಾವು ಸೀಟ್ ಬೆಲ್ಟ್ನ ಕಡ್ಡಾಯವಾಗಿ ಧರಿಸಬೇಕು. ನೆವರ್ ಡ್ರಿಂಕ್ ಆ್ಯಂಡ್ ಡ್ರೈವ್, ಕುಡಿದು ವಾಹನವನ್ನು ಚಲಾಯಿಸಬಾರ್ದು. ಕಾಸಸ್ ಆಫ್ ಆಕ್ಸಿಡೆಂಟ್, ಸಮ್ ಶಾರ್ಟ್ಕಟ್ಸ್ ಕಟ್ ಯುವರ್ ಲೈಫ್ ಶಾರ್ಟ್. ನೋಡಿ, ನಾವು ಯಾವಾಗಲೂ ಸೇಫ್ಟಿ ಮುಖಾಂತರ ಶಾರ್ಟ್ಕಟ್ಸ್ನ ಬಳಸಬಾರ್ದು. ಶಾರ್ಟ್ಕಟ್ ಬಳಸೋದ್ರಿಂದ ಅಪಘಾತಗಳು ಜಾಸ್ತಿ. ಸೇಫ್ಟಿ ಫಸ್ಟ್, ಡೋಂಟ್ ಟೇಕ್ ಶಾರ್ಟ್ಕಟ್ಸ್. ಟೇಕಿಂಗ್ ಶಾರ್ಟ್ಕಟ್, ನೆವರ್ ಟೇಕ್ ಶಾರ್ಟ್ಕಟ್ಸ್, ಆಲ್ವೇಸ್ ಫಾಲೋ ದ ಸೇಫ್ಟಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಆ್ಯಂಡ್ ಅವಾಯ್ಡ್ ಆಕ್ಸಿಡೆಂಟ್. ನೋಡಿ, ನಾವು ಸೇಫ್ಟಿ ರೂಲ್ಸು ಮತ್ತು ರೆಗ್ಯುಲೇಷನ್ನ ಫಾಲೋ ಮಾಡಿ ತಿಳ್ಕೊಂಡು ನಿಯಮನ ಪಾಲಿಸಿದ್ರೆ ಯಾವುದೇ ಕಾರಣಕ್ಕೂ ಆಕ್ಸಿಡೆಂಟ್ನ ಅವಾಯ್ಡ್ ಮಾಡ್ಬೋದು. ಎವ್ರಿ ಡೇ ವಿ ಮೇಕ್ ಡಿಸಿಷನ್ ದಟ್ ವಿ ಹೋಪ್ ವಿ ವಿಲ್ ಮೇಕ್ ಎ ಜಾಬ್ ಗೋ ಫಾಸ್ಟರ್ ಆ್ಯಂಡ್ ಮೋರ್ ಎಫಿಷಿಯಂಟ್. ಆಫನ್ ದ ಟೈಮ್ ವೆನ್ ವಿ ಥಿಂಕ್ ವಿ ಆರ್ ಸೇವಿಂಗ್ ಟೈಮ್, we have to be careful that we aren't jeopardizing our health or the health of our employees. Shortcuts that reduce the safety to the job are shortcuts but are items that might increase our chance of injury. ನೋಡಿ, ನಾವು ಶಾರ್ಟ್ಕಟ್ ಬಳಸೋದ್ರಿಂದ ಪ್ರೊಡಕ್ಷನಿಟಿ ತೊಂದರೆ ಆಗ್ಬೋದು, ಜೊತೆಗೆ ಮನುಷ್ಯನ ಹೆಲ್ತ್ ಇಂಜರೀಸ್ ಜಾಸ್ತಿ ಆಗೋಂಥದ್ದು. ಸೊ ದಟ್ ನೆವರ್ ಯೂಸ್ ಅ ಶಾರ್ಟ್ಕಟ್ ಇನ್ ದ ವೇ ಆಫ್ ಸೇವಿಂಗ್ ಟೈಮ್ ಸೇವ್ ಮಾಡೋದ್ರ ಜೊತೆಗೆ ನಾವು ಸೇಫ್ಟಿ ಸಹ ತಿಳ್ಕೋಬೇಕು. ಅದರ ಪ್ರೊಸೆಸ್ ಪ್ರಕಾರ ನಾವು ಕೆಲಸ ಮಾಡೋವಂಥದ್ದು. ನೆಕ್ಸ್ಟ್, ಬಿವೇರ್ ಆಫ್ ಓವರ್ ಕಾನ್ಫಿಡೆನ್ಸ್. ನೋಡಿ, ಯಾವುದೇ ಕಾರಣಕ್ಕೂ ಜಾಸ್ತಿ ನಾವು ಕಾನ್ಫಿಡೆನ್ಸ್ ಇರಬೇಕು, ಆದರೆ ಓವರ್ ಕಾನ್ಫಿಡೆನ್ಸ್ ಯಾವುದೇ ಕಾರಣಕ್ಕೂ ಇರಬಾರ್ದು. ಓವರ್ ಕಾನ್ಫಿಡೆನ್ಸ್ ಹಿಡಿತಂದರೆ ಆಕ್ಸಿಡೆಂಟ್ ಆಗೋಂಥದ್ದು ಸಾಧ್ಯತೆಗಳು ಜಾಸ್ತಿ. ಓವರ್ ಕಾನ್ಫಿಡೆನ್ಸ್ ಈಸ್ ಗುಡ್ ಥಿಂಗ್? ನೋ, ಕಾನ್ಫಿಡೆನ್ಸ್ ಇಸ್ ಓನ್ಲಿ ಎ ಗುಡ್ ಥಿಂಗ್. ಓವರ್ ಕಾನ್ಫಿಡೆನ್ಸ್ ಟು ದ ಪಾಯಿಂಟ್ ಆಫ್ ಆರ್ಗ್ಯುಮೆಂಟ್ ಈಸ್ ಟೂ ಮಚ್ ಆಫ್ ಗುಡ್ ಥಿಂಗ್. ಎನಿ ಒನ್ ಆಫ್ ದಿಸ್ ಐಟಮ್ ಕ್ಯಾನ್ ಕಾಸ್ ಇಂಜರಿ of you or a fellow workers using incorrect tools and procedure of work. ನೋಡಿ, ಸರಿಯಾದ ಟೂಲ್ಸ್ನ ಬಳಸದೇ ಇದ್ದರೆ ಅಥವಾ ಕೆಲಸದ ನಿಯಮವನ್ನು ನಾವು ಸರಿಯಾಗಿ ಫಾಲೋ ಮಾಡದೇ ಇದ್ದರೆ ನಾವು ಕೋವರ್ಕರ್ಗೂ ಆಕ್ಸಿಡೆಂಟ್ ಮಾಡೋಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ.
Ignoring safety procedure. See, ignoring safety procedure intentionally or unintentionally can endanger you and other employees. ನೋಡಿ, ನಿಮ್ಮ ಮತ್ತು ನಿಮ್ಮ ಸ್ನೇಹಿತರು ಯಾರು ವರ್ಕ್ ಮಾಡ್ತಿರ್ತಾರೆ ಅವ್ರಿಗೆ ನಾವು ಸೇಫ್ಟಿ ಪ್ರೊಸೀಜರ್ನ ತಿಳ್ಕೊಳ್ಳಿಲ್ಲ ಅಂದರೆ ಆಕ್ಸಿಡೆಂಟ್ ಅಥವಾ ಡೇಂಜರ್ಸ್ ಆಗ್ಬೋದು, ಜೀವನೇ ಕಳ್ಕೊಳ್ಳೋಂಥ ಪರಿಸ್ಥಿತಿ ಆಗ್ಬೋದು. ಯು ಆರ್ ಬೀಂಗ್ ಪೇಡ್ ಟು ಫಾಲೋ ದ ಕಂಪ್ನಿ ಸೇಫ್ಟಿ ಪಾಲಿಸಿ, ನಾಟ್ ಟು ಮೇಕ್ ಯುವರ್ ಓನ್ ರೂಲ್ಸ್. ಬೀಂಗ್ ಕ್ಯಾಶುವಲ್ ಅಬೌಟ್ ಸೇಫ್ಟಿ ಕ್ಯಾನ್ ಲೀಡ್ ಟು ಎ ಕ್ಯಾಶುಯಾಲಿಟಿ. ನೋಡಿ, ನಾವು ಕಂಪ್ನಿನಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ನಾವು ಫಾಲೋ ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ. ಅದು ಬಿಟ್ಬಿಟ್ಟು ನಾವೇ ಓನಾಗಿ ನಮ್ಮದೇ ಒಂದು ರೂಲ್ಸ್ ಮಾಡ್ಕೊಂಡೋದ್ರೆ ನಾವು ಅನಿವಾರ್ಯವಾಗಿ ಆಸ್ಪತ್ರೆ ಸೇರಬೇಕಾಗುತ್ತೆ ಆಕ್ಸಿಡೆಂಟ್ ಆಗಿ. ಸ್ಟಾರ್ಟಿಂಗ್ ಎ ಜಾಬ್ ವಿತ್ ಇನ್ಕಂಪ್ಲೀಟ್ ಇನ್ಸ್ಟ್ರಕ್ಷನ್. We know in order to do a job safety and to do it right the first time, we need a complete set of instruction. We all seen situations where an employee made a mess of a task or assessment because he did not have sufficient instruction or the instruction weren't clear. So in order to do good job safely, ಡೂ ಇಟ್ ರೈಟ್ ದ ಫಸ್ಟ್ ಟೈಮ್. ನೋಡಿ, ಸ್ಟಾರ್ಟಿಂಗ್ ನಾವು ಯಾವುದೇ ಒಂದು ಜಾಬ್ ಮಾಡಬೇಕಾದ್ರೆ ನಾವು ಪೂರ್ತಿಯಾಗಿ ಇನ್ಸ್ಟ್ರಕ್ಷನ್ ತಿಳ್ಕೋಬೇಕು. ನೆವರ್ ನಮಗೆ ಅದರ ಇನ್ಸ್ಟ್ರಕ್ಷನ್ ಗೊತ್ತಿಲ್ಲದೆ ನಾವು ಯಾವುದೇ ಕಾರಣಕ್ಕೂ ಕೆಲಸನ ಸ್ಟಾರ್ಟ್ ಮಾಡ್ಬೋದು. ಬಿಫೋರ್ ಸೆಟ್ ಆಫ್ ಇನ್ಸ್ಟ್ರಕ್ಷನ್ ಶುಡ್ ಬಿ ಫಾಲೋಡ್ ಆ್ಯಂಡ್ ವಿ ಶುಡ್ ಅಂಡರ್ಸ್ಟ್ಯಾಂಡ್ ದ ಇನ್ಸ್ಟ್ರಕ್ಷನ್ ಆ್ಯಂಡ್ ದೆನ್ ವಿ ಶುಡ್ ಸ್ಟಾರ್ಟ್ ದ ಡೂಯಿಂಗ್ ವರ್ಕ್. ವೆನ್ ಯು ಆರ್ ವರ್ಕಿಂಗ್ ಆನ್ ಎ ಜಾಬ್, ಡೋಂಟ್ ಎವರ್ ಬಿ ಅಫ್ರೇಡ್ ಆಫ್ ಆಸ್ಕಿಂಗ್ ಎ ಕ್ವಶನ್. ನೋಡಿ, ಕೆಲಸ ಮಾಡಬೇಕಾದ್ರೆ ಯಾವುದೇ ಥರದ ಸಂಶಯ ಪಡದೆ ಧೈರ್ಯವಾಗಿ ಏನೇ ಪ್ರಶ್ನೆಗಳಿದ್ರು ಕೇಳಿ ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋದು. ಇಟ್ಸ್ ಎ ಬೆಟರ್ ಗುಡ್ ಟು ಫಾಲೋ ದ ಕಂಪ್ಲೀಟ್ ಇನ್ಸ್ಟ್ರಕ್ಷನ್. ಸಿ, ಪೂರ್ ಹೌಸ್ ಕೀಪಿಂಗ್. ಸಿ, ಇನ್ ದಿಸ್ ಫಿಗರ್ ಇದು ವರ್ಕ್ಶಾಪ್ ಆರ್ ಕ್ಲಸ್ಟರ್ ಒಂದು ಪ್ರಾಪರ್ ಆರ್ಡ್ರ್ ಇಲ್ಲ, ಏನಿಲ್ಲ, ಹೆಂಗೆ ಬೇಕಾದ ದನದ ತೊಟ್ಟಿ ಈ ಥರ ಮಾಡಿಕೊಂಡಿರ್ತಾರೆ. ಇಟ್ಸ್ ಎ ಸೆನ್ಸ್ ಆಫ್ ಲೂಸ್ನೆಸ್ ಆ್ಯಂಡ್ ಲ್ಯಾಕ್ ಆಫ್ ಪ್ರೈಡ್. ಇಂಟ್ರೆಸ್ಟ್ ಇಲ್ಲದೆ ಇರೋಂಗೆ ಯಾವುದೇ ಒಬ್ಬ ವ್ಯಕ್ತಿ ನೋಡಿದ್ರೆ ಇದು ಕೆಲಸ ಈ ಥರ ಮಾಡಬಾರ್ದು. ಇಟ್ ಶೋಸ್ ದಟ್ ದ ಪ್ರೊಡಕ್ಷನ್ ರೆಡ್ಯೂಸ್ ಪ್ರೊಡಕ್ಟಿವಿಟಿ, ಮೋರ್ ಆಕ್ಸಿಡೆಂಟ್, ಪೂರ್ ಕ್ವಾಲಿಟಿ ಆಫ್ ವರ್ಕ್. ಕೆಲಸಗಾರರಿಗೆ ಕೆಲಸ ಗೊತ್ತಿಲ್ಲ ಅನಿಸುತ್ತೆ ಇದು ನೋಡಿದ್ರೆ. See the next figure, mental destruction. Bringing outside problems to work can keep you from focusing on your job. If this happens, it can be hazard. ಹೆಚ್ಚು ಕಡಿಮೆ ತೊಂದರೆಗಳಾಗಂಥದ್ದು. ಯಾವುದೇ ಹೊರಗಿನ ಯಾವುದೇ ಒಂದು ವಿಷಯಗಳನ್ನ ತೊಗೊಂಡು ಅದೇ ಮನೋಭಾವದಲ್ಲಿ ನಾವು ಕೆಲಸ ಮಾಡಿದ್ರೆ ಆಕ್ಸಿಡೆಂಟ್ ಆಗೋಂಥ ಸಾಧ್ಯತೆಗಳಿರುತ್ತೆ. Friendly coming while you are at work using cell phone can cause a distraction and can keep you from focusing on the task at hand. Both of this incident can put you in a hazardous situation. Don't get distracted. Stay focused on the task at hand. ನೋಡಿ, ಕೆಲಸ ಮಾಡೋಕ್ಕಾದ್ರೆ ಕೆಲಸದ ಗಮನ ಇರಬೇಕು. ಮೊಬೈಲ್ ಇಟ್ಕೊಂಡು ಮೊಬೈಲ್ ನೋಡ್ತಾ ಸೆಲ್ ಫೋನ್ ಇಸ್ಕೊಂಡು ಬೇರೆಯವ್ರ ಗಮನನೂ ಹಾಳು ಮಾಡ್ತಾ ಅದು ಆಕ್ಸಿಡೆಂಟ್ಗೆ ಕಾರಣ ಆಗುತ್ತೆ. ಇಲ್ಲಿ ನೋಡಿ, ಏನೋ ಮಾತಾಡ್ತಾ ಚರ್ಚೆ ಮಾಡ್ತಾ ಎಲ್ಲೋ ಗಮನ ಹೋಗಿ ಕಾರು ಕೆಳಗಡೆ ಬಿದ್ದೋಗಿರುವಂಥದ್ದು. ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್. ಸಿ, ದಿಸ್ ಆರ್ ದ ವೇರಿಯಸ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ as shown on the right side. The marked number 1, helmet, safety goggles, netting hand gloves, cotton gloves, sleeves, aprons, safety shoes, ear plugs and mask. These are the personal protective equipment. These are whenever you are in the workshop or in industries where you are working, always it is a general instruction of a company to wear the personal protective equipment before you start any work. See, safety helmet. Safety helmet helps us to avoid heavy objects coming in contact with our head. This prevents head injury while working under the vehicle, since underbody of a automobile contain hard and sharp component that can be injured head. ನೋಡಿ, ಸೇಫ್ಟಿ ಹೆಲ್ಮೆಟ್ ಹಾಕ್ಕೊಂಡಿದ್ರೆ ನಮಗೆ ತಲೆಗೆ ಪೆಟ್ಟಾಗೋದನ್ನು ಅವಾಯ್ಡ್ ಮಾಡ್ಬೋದು. ಇದು ಆಟೋಮೊಬೈಲ್ ಇಂಡಸ್ಟ್ರಿ ಅಂಡರ್ ದ ಚಾಸಿ ತಳಗಡೆ ನಾವೇನೇ ಕೆಲಸ ಮಾಡಬೇಕಾದ್ರೂ ಹಾರ್ಡ್ ಆಬ್ಜೆಕ್ಟ್ಸ್ ಇರುತ್ತೆ, ತಲೆಗೆ ಪೆಟ್ಟಬಾರ್ದು, ಇಂಜುರಿ. ಅದಕ್ಕಾಗಿ ಸೇಫ್ಟಿ ಹೆಲ್ಮೆಟ್ ಹಾಕ್ಕೊಂಡು ಯಾವುದೇ ಕೆಲಸನ ಮಾಡಬೇಕು.
ಸೇಫ್ಟಿ ಶೂಸ್ ಕಾನ್ಸಿಸ್ಟ್ ಆಫ್ ಎ ಮೆಟಲ್ ಕಪ್ಸ್ ಕವರಿಂಗ್ ಟು ಪ್ರೊಟೆಕ್ಟ್ ಟೋಸ್. ನೋಡಿ, ಸೇಫ್ಟಿ ಶೂನಲ್ಲಿ ಮುಂಭಾಗದಲ್ಲಿ ಮೆಟಲ್ ಕಪ್ ಇರುತ್ತೆ. ಯಾವುದೇ ಥರದ ವಸ್ತು ಭಾರ ಇರೋಂಥ ವಸ್ತು ಬಿದ್ದರೂ ಏನಾಗಲ್ಲ. ಇಟ್ ಪ್ರೊಟೆಕ್ಟ್ಸ್ ಫೀಟ್ ಫ್ರಮ್ ಫಾಲಿಂಗ್ ಆಬ್ಜೆಕ್ಟ್ಸ್, ವೆಲ್ಡ್ ಸ್ಪ್ರಾಟಸ್. ನೋಡಿ, ಫಾಲಿಂಗ್ ದಪ್ಪ ವಸ್ತುಗಳು ಬೀಳೋದು ಅಥವಾ ಕಿಡಿಗಳು ಹಾರೋಂಥದ್ದು, ವೆಲ್ಡಿಂಗ್ ಮಾಡಬೇಕಾದ್ರೆ ಅದು ಕಿಡಿ ಹಾರೋಂಥದ್ದು, ಇವೆಲ್ಲ ಬಿಸಿದು ಯಾವುದೇ ಪದಾರ್ಥ ಬಿದ್ದರೂ ಆ ಶೂ ಅಷ್ಟು ಈಸಿಯಾಗಿ ಹಾಳಾಗೋಂಥ ಶೂ ಅಲ್ಲ. ಕಪ್ಪಿರೋದ್ರಿಂದ ನಮಗೆ ಫುಲ್ಲು ಟೋ ಎಲ್ಲ ಪ್ರೊಟೆಕ್ಟ್ ಮಾಡುತ್ತೆ. ದೆನ್ ಇಯರ್ ಪ್ಲಗ್ಸ್ ಅವಾಯ್ಡ್ ದ ಹಿಯರಿಂಗ್ ಪ್ರಾಬ್ಲಮ್ಸ್ ಆಫ್ ಇಯರ್ ಪೇನ್ ಡ್ಯೂ ಟು ಹೆವಿ ಸೌಂಡ್. ನೋಡಿ, ಹೆವಿ ಸೌಂಡ್, ಜಾಸ್ತಿ ಶಬ್ದಗಳನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ನಾವು ಇಯರ್ ಪ್ಲಗ್ನ ಅದ್ರ ಜೊತೆಗೆ ಇಯರ್ ಪ್ಲಗ್ ಡಸ್ಟ್ನ ಅವಾಯ್ಡ್ ಮಾಡುತ್ತೆ. ಡಸ್ಟ್ ಪಾರ್ಟಿಕಲ್ಸು ಕಿವಿ ಒಳಗೆ ಎಂಟ್ರಿ ಆಗೋದು. ದೆನ್ ಸೇಫ್ಟಿ ಗಾಗಲ್ಸ್. ಸೇಫ್ಟಿ ಗಾಗಲ್ಸ್ ಪ್ರಿವೆಂಟ್ us dust or spatter entering our eye. Advisedly to use goggles when working on fuel system under pressure may spray and enters eyes. ನೋಡಿ, ಸೇಫ್ಟಿ ಗಾಗಲ್ಸ್ ಪ್ರಿವೆಂಟ್ಸ್ ಡಸ್ಟ್ ಪಾರ್ಟಿಕಲ್ಸ್ ಯಾವುದೇ ಒಂದು ಡಸ್ಟ್ ಧೂಳುಗಳು ಕಣ್ಣಿಗೆ ಬೀಳದೇ ಇರೋಂಥದ್ದು ಅವಾಯ್ಡ್ ಮಾಡೋದು. ಜೊತೆಗೆ ಯಾವಾಗಲೂ ಕನ್ನಡಕ ಹಾಕ್ಕೊಳ್ಳೇಬೇಕು. ಎಲ್ಲಿ ನಾವು ಫ್ಯೂಯಲ್ ಸಿಸ್ಟಮ್, ಎಲ್ಲಿ ಫ್ಯೂಯಲ್ ಸ್ಪ್ರೇ ಮಾಡ್ತಾರೆ ಅಂಡರ್ ಪ್ರೆಷರಲ್ಲಿ ಕಣ್ಣಿಗೆ ಬಿದ್ದರೆ ಕಣ್ಣು ಹಾನಿಯಾಗುತ್ತೆ ಅಂಥ ಜಾಗದಲ್ಲಿ ಕಂಪಲ್ಸರಿಯಾಗಿ ನಾವು ಸೇಫ್ಟಿ ಗಾಗ್ಸ್ನ ಬಳಸೋವಂಥದ್ದು. ನಿಟ್ಟಿಂಗ್ ಹ್ಯಾಂಡ್ ಗ್ಲೌಸ್ ಹೆಲ್ಪ್ಸ್ ಟು ಅವಾಯ್ಡ್ ಕಟ್ಸ್ ಡ್ಯೂರಿಂಗ್ ವರ್ಕ್. ನೋಡಿ, ನಿಟ್ಟಿಂಗ್ ಹ್ಯಾಂಡ್ ಗ್ಲೌಸು ಕಟ್ಟಾಗದೇ ಇರೋಂಗೆ ಗ್ಲೌಸ್ ಹಾಕ್ಕೊಂಡಿದ್ರೆ ನಮಗೆ ಬಟ್ಟೆಗಳು ಕಟ್ಟಾಗದೇ ಇರೋಂಗೆ ಅವಾಯ್ಡ್ ಮಾಡ್ಬೋದು. ಮತ್ತು ಕೈಗೆ ಸ್ಕ್ರ್ಯಾಚ್ ಆಗೋದು, ಹೀಟ್ ಆಗೋದು ಇವೆಲ್ಲ ತಡೆಯೋಂಥದ್ದು, ಕೊಯ್ಯೋಂಥ ಆಬ್ಜೆಕ್ಟ್ಗಳು. ಫಿಂಗರ್ ವೈಲ್ ಹ್ಯಾಂಡ್ಲಿಂಗ್ ಹೀಟೆಡ್ ಕಾಂಪೊನೆಂಟ್. ನೋಡಿ, ಬಿಸಿಯಾದ ಪದಾರ್ಥಗಳನ್ನ ಹಿಡಿದಾಗ ನಮಗೆ ಸುಡದೇ ಇರೋಂಥದ್ದು ಈ ನಿಟ್ಟಿಂಗ್ ಹ್ಯಾಂಡ್ ಗ್ಲೌಸ್ ಮುಖಾಂತರ ತಡಿಬೋದು. ವರ್ಕಿಂಗ್ ಅಂಡರ್ ಬಾಡಿ ಕಾಂಪೊನೆಂಟ್ಸಲ್ಲಿ Apron avoids weld spatters coming in contact with our body and also prevent dirtying of clothes. Knitting sleeves avoids cut in foreign during sheet metal handling. ನೋಡಿ, sheet metal handling when you wear apron which avoids ವೆಲ್ಡಿಂಗ್ ಆಗೋಂಥ ಕಿಡಿಗಳು ನಮಗೆ ಬೀಳದೇ ಇರೋಂಗೆ ಅವಾಯ್ಡ್ ಮಾಡ್ಬೋದು. Section 2. Now this comes to Section 2, 5 Ns and Kaizen. What is Kaizen? Kai means change, Zen means good. Kaizen is a Japanese way of organizing things. Stay that way. It is a really cost effective way. In Japanese, Kai means change and Zen means a good. ನೋಡಿ, ಒಂದು ಬದಲಾವಣೆ ಜೊತೆಗೆ ಒಳ್ಳೆಯ ರೀತಿಯ ಬದಲಾವಣೆನ ಈ 5S ಸಿಸ್ಟಮಲ್ಲಿ ಇಟ್ ಮೀನ್ಸ್ ಚೇಂಜ್ ಫಾರ್ ಗುಡ್, ನಾಟ್ ಲೆಟ್. ಸೊ ವಾಟ್ ಕೈಂಡ್ ಆಫ್ ಸ್ಟೆಪ್ಸ್ ಇನ್ವಾಲ್ಡ್ ಇನ್ ಮೇಕಿಂಗ್ ದ ಚೇಂಜ್ ಇನ್ ಗುಡ್? ಫಸ್ಟ್ ಒನ್ 5S. ಸಾರ್ಟಿಂಗ್. ಸ್ಟೆಪ್ 1 ಸಾರ್ಟ್. ರಿಮೂವ್ ಅನ್ನೆಸರಿ ಐಟಮ್ ಫ್ರಮ್ ದ ವರ್ಕ್ಶಾಪ್ ಫ್ಲೋರ್. ನೋಡಿ, ಬೇಡದಾರಂಥ ಪದಾರ್ಥಗಳನ್ನ ವರ್ಕ್ಶಾಪ್ ಫ್ಲೋರಿಂದ ತೆಗೆದು. ಸಿರಿ ಮೀನ್ಸ್ steadiness. The first step in all the procedure is to eliminate unnecessary item from the shop floor. For example, you remove and unused books from your study table. This step is called Siri and the first step towards Kaizen. This is Siri. First for 5S ali sorting first. Advantage, simplification and task and effective use of space. Before Kaizen ನೋಡಿ, ಇಲ್ಲೊಂದು ಚಿತ್ರ ತೋರಿಸ್ತಾ ಇದ್ದಾರೆ. ಬಿಫೋರ್ ಕೈಜನ್ ಅಲ್ಲಿ ನೋಡಿ, ಹೆಂಗೆ ಬೇಕಂಗೆ ಡ್ರಮ್ಗಳು ಬಿಸಾಕಿರ್ತಾರೆ, ಇಲ್ಲಿ ಹೆಂಗೆ ಬೇಕಂಗೆ ಟೈರ್ಗಳು ಬಿಸಾಕಿ. ದ ಲೆಫ್ಟ್ ಸೈಡ್ ಆಫ್ ಶೋಸ್ ದ ವರ್ಕ್ಶಾಪ್ ಬಿಫೋರ್ Siri is implemented and the right side image after Siri is in place. ನೋಡಿ, ಆಫ್ಟರ್ ಕೈಜನ್ ಇಂಪ್ಲಿಮೆಂಟೇಷನ್ ನೋಡಿ, ಟೈರ್ಗಳನ್ನೆಲ್ಲ ಒಂದು ಕಡೆ ಕ್ಲೀನಾಗಿ ರ್ಯಾಕ್ ಅರೇಂಜ್ ಮಾಡಿ ಇಟ್ಟಿರೋವಂಥದ್ದು. ಡ್ರಮ್ಗಳು ಒಂದು ರಿಂಗ್ ಮಾಡಿ, ಆ ರಿಂಗಿಗೆ ಒಂದೊಂದಾಗಿ ಬ್ಯಾರಲ್ಸ್ನ ಫಿಟ್ ಮಾಡಿ ಇಟ್ಟಿರುವಂಥದ್ದು. ಎಲ್ಲೋ ಮಾರ್ಕ್ ಹಾಕಿ ಏನೇನು ಇಲ್ಲಿ ಒಂದು ಮಾರ್ಕಿಂಗ್ ಇಲ್ಲ, ಏನು ಎಲ್ಲ ಅಂದರೆ ಅಲ್ಲಿ ಬಿಸಾಕಿರೋವಂಥದ್ದು. ದೆನ್ ಸೈಟ್ ಆನ್ ಸಿಸ್ಟಮ್ಯಾಟೈಸೇಷನ್. ಸ್ಟೆಪ್ 2 ಸೆಟ್ ಇನ್ ಆರ್ಡರ್. ಅರೇಂಜ್ ದ ನೆಸೆಸರಿ ಐಟಮ್ ಇನ್ ಪ್ಲೇಸ್ ಆಫ್ ಈಸಿ ಆಕ್ಸೆಸ್. ಸೆಟ್ ಇನ್ ಆರ್ಡರ್ಲಿನೆಸ್. ಮೂವಿಂಗ್ ಆನ್ ದ ನೆಕ್ಸ್ಟ್ ಸ್ಟೆಪ್ is to plan an order for your material so that it's easy access to them when needed. ನೋಡಿ, ಒಂದು ಮೆಟೀರಿಯಲ್ನ ಪ್ರಾಪರ್ ವೇನಲ್ಲಿ ಯಾವುದಾದ್ರು ಒಂದು ಪ್ರೋಸೆಸ್ ಪ್ರಕಾರ ಇದಾದಮೇಲೆ ಹೆಂಗೆ ಅಂತ ಅರೇಂಜ್ ಮಾಡಿ ಇಟ್ಕೋಬೇಕು. ಸ್ಟಡಿ ಡೆಸ್ಕ್. ಐ ವಿಲ್ ಸೇ ದ ಮೆಟೀರಿಯಲ್ ಆ್ಯಂಡ್ ಯು ಶುಡ್ ಟೆಲ್ ಮಿ ದ ಅಪ್ರಾಪ್ರಿಯೇಟ್ ಸ್ಪೇಸ್ ಫಾರ್ ದೆಮ್.
waste paper, dustbin, pen holder, loose paper, files folder. This steps is called sorter. Nodi, put everything in assigned order so that it can be easy to quick access as well as return to that place. If everyone has quick access to their item, workflow becomes efficient. Nodi, ಬಿಫೋರ್ ಕೈಜನ್ ನೋಡಿ, ಬಿಫೋರ್ ಕೈಜನ್ ನೋಡಿ ಎಲ್ಲ ಅಲ್ಲಿ ಗಲಿಬಿಲಿಯಾಗಿ ಬಿದ್ದಿತ್ತು. ಇಲ್ಲಿ ಆಫ್ಟರ್ ಕೈಜನ್ ನೋಡಿ ಸಾಡೆಸ್ಟ್, ಇಲ್ಲಿ ನೋಡಿ ರ್ಯಾಕ್ ಹಾಕ್ಬಿಟ್ಟು ಅರೇಂಜ್ಮೆಂಟ್ ಯಾವ ಥರ ಇದೆ, ಇಲ್ಲಿ ನೋಡಿ ಜಾಕ್ಸ್ ಎಲ್ಲ ಒಂದು ಕಡೆ ಅರೇಂಜ್ಮೆಂಟ್. ಯಾರಾದ್ರೂ ಕೇಳಿದರೆ ಇಮಿಡಿಯೇಟಾಗಿ ಅದನ್ನು ತೊಗೊಂಬಂದು ಮತ್ತು ರಿಟರ್ನ್ ಅದೇ ಪ್ಲೇಸ್ಗೆ ಇಡೋ ಅಂಥದ್ದು. ಅರೇಂಜ್ಮೆಂಟ್ ಪ್ರಾಪರ್ ಆರ್ಡರಾಗಿ ಇಟ್ಟಿರೋಂಥದ್ದು. ಯೂಸ್ ಮೀ ಡಸ್ಟ್ಬಿನ್, ಸಾಡೆಸ್ಟ್. ನೋಟಿಸ್ ಹೌ ದಿಸ್ ವರ್ಕ್ಶಾಪ್ ಇಸ್ ಆರ್ಗನೈಸ್ಡ್. ದೇರ್ ಇಸ್ ಎ ಪ್ಲೇಸ್ ಫಾರ್ ಈಚ್ ಆ್ಯಂಡ್ ಎವ್ರಿ ಐಟಮ್. ನೋಡಿ ಎವ್ರಿ ಐಟಮ್ಗೂ ಒಂದೊಂದು ಜಾಗ ಸ್ಪೇಸ್ ಇದೆ. ಥರ್ಡ್ ಒನ್, ನೆಕ್ಸ್ಟ್ ಸೀಸೋ, ಕ್ಲೀನ್ಲಿನೆಸ್. ಶೈನ್, ಯೋ keep your workplace clean and neat. CISO means cleanliness. So now we have to eliminate the unwanted material, keep them in order. Now we have to clean all the materials. Cleaning your workshop will bring a new image to your workplace. This step is called CISO. CISO means cleanliness. You know, always cleanliness is next to godliness. ನೋಡಿ, ನಾವು ಯಾವಾಗಲೂ ಸ್ವಚ್ಛವಾಗಿ ಇಡೋದ್ರಿಂದ ನಮಗೂ ಉತ್ಸಾಹದಿಂದ ಕೆಲಸ ಮಾಡ್ಕೋಬೋದು ಅಂತ ಅನಿಸುತ್ತೆ. ಹಾಗಾಗಿ ನಾವು ಯಾವಾಗಲೂ ಯಾವುದೇ ಬಂದರೂ ಮನೆಗೆ, ಈಗ ಯಾರೋ ಮನೆಗೆ ಬಂದ್ರೂ ಸಹ ವಿ ಕೀಪ್ ಆಲ್ ದ ಟೇಬಲ್ಸ್ ಕ್ಲೀನ್, ಮನೆ ಹೌಸ್ ಕ್ಲೀನ್, ಸೊ ದಟ್ ಎನಿಬಡಿ ಕಮ್ಸ್ ದೇ ಶುಡ್ ಹ್ಯಾವ್ ಎನ್ ಇಂಪ್ರೆಸ್ ಟು ಗೆಟ್ ಎಂಟರ್ ಇನ್ಸೈಡ್. ಆಲ್ಸೋ ಹೌ ಕ್ಲೀನ್ಲಿ ದೇ ಕ್ಯಾಪ್. ಇಟ್ ಈಸ್ ಅ ರೆಸ್ಪಾನ್ಸಿಬಿಲಿಟಿ ಆಫ್ ಆಲ್ ಟು ಕೀಪ್ ವರ್ಕ್ ಪ್ಲೇಸ್ ಕ್ಲೀನ್. ಎವ್ರಿ ಒನ್ should see workplace through eye of visit. See, before the clean, before Kaizen, after Kaizen. See, after Kaizen, before Kaizen instrument ನೋಡಿ ಎಲ್ಲ ಎಲ್ಲಿ ಹಂಗಾಗಿ ಬಿದ್ದಿದೆ, ಬಿಚ್ಚೋದು ಅಲ್ಲೇ ಬಿಚ್ಚಿ ಅಲ್ಲೇ ಥ್ರೋ ಮಾಡಿ ಇಟ್ಟಿರೋದು. ಇಲ್ಲಿ ನೋಡಿ, ಇಲ್ಲಿ ಆಫ್ಟರ್ ಕೈಜನ್ ಅರೇಂಜ್ಮೆಂಟ್ ನೋಡಿ ಎಷ್ಟು ಕ್ಲೀನಾಗಿದೆ. ಲಾರಿಗಳು ಯಾವ ಥರ ಟ್ರಕ್ ಲೈನಾಗಿ ನಿಲ್ಲಿಸಿ ಬಿಚ್ಚಿ ಕೆಲಸ ಮಾಡೋಂಥದ್ದು. ಬೇವೆ ಮಾರ್ಕ್ ಇದೆ, ಲೈನ್ ಮಾರ್ಕಿಂಗ್ ಎಲ್ಲ ಹಾಕಿ. A clean workplace will attract customer and gives you more clarity to work. ನೋಡಿ, ಎ ಕ್ಲೀನ್ ವರ್ಕ್ಪ್ಲೇಸ್ ಯಾವುದೇ ಒಬ್ಬ ಕಸ್ಟಮರ್ಗೂ ಬಂದು ನೋಡಿದ್ರು ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ, ಇಂಥ ಕಡೆನೇ ಸರ್ವಿಸ್ ಬಿಡಬೇಕು. ಸೊ ದಟ್ ಈಸ್ ಗೆಟ್ ಅಟ್ರಾಕ್ಟೆಡ್, ಸೊ ದಟ್ ದೇ ಗಿವ್ ಆಲ್ ದಿ ವರ್ಕ್. ಕಸ್ಟಮರ್ ವಿಲ್ ಗೆಟ್ ಸ್ಯಾಟಿಸ್ಫೈಡ್ ಕ್ಲಾರಿಟಿ ಟು, ಸೊ ದಟ್ ಯು ಗುಡ್ ಡೂ ಎ ನೈಸ್ ಜಾಬ್ ಫಾರ್ ದೆಮ್. Then SITKESU, standardization. Step 4, standardize, develop standard for maintenance neat and tidy workplace. SITSUKE standardization. Step number 4 involves standardization so that it will follow this procedure to keep the workplace organized and clean. Now SITSUKE develop standard for maintain neat and tidy workplace. ನೋಡಿ, ನೀಟ್ ಕ್ಲೀನಾಗಿ ಮತ್ತು ಸಮೃದ್ಧಿಯಾಗಿ ಕೆಲಸ ಮಾಡೋಕ್ಕೆ ಜಾಗ. ವಿಲ್ ಕಂಟಿನ್ಯೂ ಕ್ಲೀನ್. ಯಾವಾಗಲೂ ಕೆಲಸ ಆದಮೇಲೆ ಕ್ಲೀನ್ ಮಾಡಿ ಜಾಗನ ಇಟ್ಕೊಳ್ಳೋಂಥದ್ದು. ಇಲ್ಲಿ ನೋಡಿ, ಬಿಫೋರ್ ಕೈಜನ್ ಹೆಂಗೆ ಬೇಕಾದ್ರೆ ಕೂತ್ಕೊಂಡು ಬಿಚ್ಚಿಟ್ಟು, ಇಲ್ಲಿ ನೋಡಿ ವರ್ಕ್ ಮಾಡೋಕ್ಕೆ ವರ್ಕ್ ಟೇಬಲ್ ಇರುತ್ತೆ, ಆ ಟೇಬಲ್ ಮೇಲೆ ಅಚ್ಚುಕಟ್ಟಾಗಿ ಅರೇಂಜ್ ಮಾಡಿ ಕ್ಲೀನ್ ಮಾಡೋದು. ದೆನ್ ಸಿಟ್ಸುಕಿ, ಡಿಸಿಪ್ಲಿನ್. ದ ಫೈನಲ್ ಸ್ಟೆಪ್ ಇಸ್ ಡಿಸಿಪ್ಲಿನ್. ಸಿಸ್ಟಮೈಸ್ ಮೇಂಟೈನ್ ದಿಸ್ ಬೆಸ್ಟ್ ಪ್ರಾಕ್ಟೀಸ್ ಥ್ರೂ ಸೆಲ್ಫ್ ಡಿಸಿಪ್ಲಿನ್. ನೋಡಿ, ಸ್ವಯಂ ಡಿಸಿಪ್ಲಿನಿಂದ ನಾವು ಈ ಒಂದು ಕ್ಲೀನಿನೆಸ್ಸು ಎಲ್ಲ ರೂಲ್ಸ್ಗಳು 5 ಡಿಸಿಪ್ಲಿನ್ನ ನಾವು ಫಾಲೋ ಮಾಡೋದು. ನಾವು ದ ಫೈನಲ್ ಸ್ಟೆಪ್ ಇಸ್ ಹಾರ್ಡೆಸ್ಟ್. ನೋಡಿ, ಈ 4 ಸ್ಟೆಪ್ಸ್ ಎಲ್ಲ ಮಾಡಿದ್ರೆ ಫೈನಲ್ ಸ್ಟೆಪ್ಸು ಡಿಸಿಪ್ಲಿನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ವರ್ಕ್ ಪ್ಲೇಸಲ್ಲಿ ನಾವು ಸ್ವಯಂ ನಾವೇ ಡಿಸಿಪ್ಲಿನ್ ತೊಗೊಂಡು ನಾವೇ ಕ್ಲೀನಾಗಿ ಮೇಂಟೈನ್ ಮಾಡಿದ್ರೆ ದಿಸ್ ಈಸ್ ದ ಬೆಸ್ಟ್ ವೇ ಆಫ್ ಫಾಲೋಯಿಂಗ್ ಇನ್ ಎ ಗುಡ್ ವರ್ಕ್ಶಾಪ್. ದಿಸ್ ಲಾಸ್ಟ್ ಸ್ಟೆಪ್ ಇಸ್ ಕಾಲ್ಡ್ ಸಿಟ್ಸುಕಿ. Now the next session, environment and pollution control. So introduction, pollution control. What is pollution? See, the process of contaminated or making an environment unfit for the human animals. See, the process of contaminated, ಒಂದು ಕೆಮಿಕಲ್ ಟಾಕ್ಸಿಕ್, ವಾಟರ್ ಪೊಲ್ಯೂಷನ್ ಆಗ್ಬೋದು, ನಾಯ್ಸ್ ಪೊಲ್ಯೂಷನ್ ಆಗ್ಬೋದು, ಏರ್ ಪೊಲ್ಯೂಷನ್ ಆಗ್ಬೋದು, ಇವೆಲ್ಲ ಏನಾಗುತ್ತೆ ಮನುಷ್ಯನಿಗೆ ಹಾನಿಕರ ಮಾಡೋವಂಥದ್ದನ್ನು ನಾವು ಪೊಲ್ಯೂಷನ್ ಅಂತೀವಿ. ಆ್ಯಂಡ್ ಅದರ್ ಲಿವಿಂಗ್, ಪರಿಸರಕ್ಕೆ ಹಾನಿಕರ ಮಾಡೋದನ್ನು ನಾವು ಪೊಲ್ಯೂಷನ್ ಅಂತೀವಿ. ಆ್ಯಂಡ್ ಅದರ್ ಲಿವಿಂಗ್ ಥಿಂಗ್ಸ್ ಆನ್ ದೇರ್ ಅರ್ತ್ ವಿತ್ ಮ್ಯಾನ್ ಮೇಡ್ ವೇಸ್ಟ್. ಮನುಷ್ಯ ಮಾಡಿರೋಂಥ ವೇಸ್ಟಿಂದ ಬರುವಂಥ ಕೆಮಿಕಲ್ಸ್ ಇವೆಲ್ಲ ಮನುಷ್ಯನಿಗೆ ದೇಹಕ್ಕೆ ಹಾನಿಕರ ಆಗುತ್ತೆ. ವೈ ಶುಡ್ ವಿ ಕಂಟ್ರೋಲ್ ಪೊಲ್ಯೂಷನ್? ಪೊಲ್ಯೂಷನ್ನ ಯಾಕೆ ಕಂಟ್ರೋಲ್ ಮಾಡಬೇಕು? ಪೊಲ್ಯೂಷನ್ ಕಂಟ್ರೋಲ್ ಸ್ಟ್ರಾಟಜಿ. ಹೌ ಟು ಕಂಟ್ರೋಲ್ ದ ಪೊಲ್ಯೂಷನ್? ಚೇಂಜ್ ಇನ್ ಮೆಟೀರಿಯಲ್.
change in technology, change in operating practice, principle of waste reduction, the program. Now, how can we control the pollution? We can control the pollution by the following strategy or options that may be used to reduce amount of toxic of waste in workshop. Change the material. It may be possible to change less hazardous material in the product without impacting desired performance. This is done in some cases in a manner that reduce the cleaning solvents and other hazardous chemicals that are used in the shop. Example, substituting a water-based cleaner for cleaning the part instead of using inflammable solvent. ನೋಡಿ, ಸಬ್ಸ್ಟಿಟ್ಯೂಟಿಂಗ್ ಎ ವಾಟರ್ ಬೇಸ್ಡ್ ಕ್ಲೀನರ್, ವಾಟರ್ ಬೇಸ್ಡ್ ನೀರಿನ ಇದು ತೊಗೊಂಡು ನಾವು ಮೆಟೀರಿಯಲ್ನ ಕ್ಲೀನ್ ಮಾಡೋದು, ಕೆಮಿಕಲ್ ಇನ್ಫ್ಲೇಮಬಲ್ ಸಾಲ್ವೆಂಟ್ಸ್ನ ಯೂಸ್ ಮಾಡೋ ಬದಲು ನೀರಿನ ಪ್ರಮಾಣದಲ್ಲಿರೋಂಥ ಕ್ಲೀನಿಂಗ್ ಏಜೆಂಟ್ನ ನಾವು ಬಳಸೋವಂಥದ್ದು. ಚೇಂಜ್ ಇನ್ ಟೆಕ್ನಾಲಜಿ. These approaches include layout change to improve workflow, increase automation, improved operating condition, incorporate new technology. Example, use the automatic hot soap parts washing machine instead of using a inflammable solvent. Automatic hot soap parts, ಸೋಪಿನ ಅಂಶ ಇಟ್ಕೊಂಡು ಗಾಡಿ ಆಯಿಲ್ನೆಲ್ಲ ಉಜ್ಜಿ ಕ್ಲೀನಾಗಿ ತೊಳೆಯೋಂಥದ್ದು, ನಾವು ಕೆಮಿಕಲ್ ಎಣ್ಣೆ ತೊಳೆಯೋದಕ್ಕಿಂತ. Change the operating practice. This approach includes operating and maintenance procedure covering solvent tanks when not in use, minimize emission due to evaporation. Management practice. Drip pans and splash guards are low cost and helps reduce handling cost from cleanup and spill and leak. Cleanup and spill and leak ಆಗೋಂಥದ್ದು ಇವೆಲ್ಲ ರಿಡ್ಯೂಸ್ ಮಾಡುವಂಥದ್ದು. Waste stream segregation. Also we of practice using solvent for dirty operations using kerosene. ನೋಡಿ, ಜಾಸ್ತಿ ನಾವು ಡರ್ಟಿ ಆಪ್ರೇಷನ್, ಕಸ ಕಡ್ಡಿ ಹಿಡಿದೆ ಅಂತ ಅಲ್ಲಿಗೆ ನಾವು ಕೆರೋಸಿನ್ ಬಳಸೋದು. ವೈಲ್ ಸೇವಿಂಗ್ ಕ್ಲೀನ್ ಸಾಲ್ವೆಂಟ್ ಫಾರ್ ಫೈನಲ್ ಕ್ಲೀನಿಂಗ್ ಯೂಸ್ ಪೆಟ್ರೋಲ್ ಆ್ಯಂಡ್ ಡೀಸೆಲ್. ನೋಡಿ, ಅದನ್ನು ನಾವು ಎಲ್ಲದಕ್ಕೂ ಪೆಟ್ರೋಲ್ ಡೀಸೆಲ್ ಬಳಸಬಾರ್ದು. ನಾವು ಫೈನಲಾಗಿ ಕ್ಲೀನಿಂಗ್ ಮಾಡಬೇಕಾದ್ರೆ ಮಾತ್ರ ಸ್ಟಾರ್ಟಿಂಗು ನಾವು ಕೆಮಿಕಲ್ ಸಾಲ್ವೆಂಟ್ಸು, ಸೋಪ್ಸ್, ಡಿಟರ್ಜೆಂಟ್ಸ್ನ ಬಳಸಿ ಕ್ಲೀನ್ ಮಾಡ್ಬೋದು. ನಾನು ಫೈನಲಾಗಿ ಕ್ಲೀನ್ ಮಾಡಬೇಕಾದ್ರೆ ಪೆಟ್ರೋಲ್ ಡೀಸೆಲ್ ಹಾಕಿ. ಆ್ಯಂಡ್ ಮೋರ್ ಎಫೆಕ್ಟಿವ್ ಯೂಸ್ ಆಫ್ ರಿಸೋರ್ಸ್ ಆ್ಯಂಡ್ ವಿಲ್ ಮಿನಿಮೈಸ್ ದ ಎನ್ವೈರ್ಮೆಂಟಲ್ ಇಂಪ್ಯಾಕ್ಟ್. Production scheduling maintenance practice will minimize emission from leaks, weak seals and inefficient equipment. ನೋಡಿ, ಪ್ರೊಡಕ್ಷನ್ ಮಾಡಬೇಕಾದ್ರೆ ಯಾವುದೋ ಸೀಲ್ಸ್ ಹೋಗಿದ್ರೆ ಇಮಿಡಿಯೇಟಾಗಿ ಇಮಿಡಿಯೇಟಾಗಿ ಅದನ್ನ ಚೇಂಜ್ ಮಾಡೋವಂಥದ್ದು, ಇವೆಲ್ಲ ಫಾಲೋ ಮಾಡೋದು. ಇನ್ವೆಂಟ್ರಿ ಕಂಟ್ರೋಲ್ ಕ್ಯಾನ್ ಬಿ ಯೂಸ್ ಟು ಲಿಮಿಟ್ ವೇಸ್ಟ್ ಫ್ರಮ್ ಡಿಸ್ಪೋಸಿಂಗ್ ಔಟ್ ಆಫ್ ಡೇಟ್ ಪ್ರಾಡಕ್ಟ್ಸ್. ಯೂಸ್ ಟು ಲಿಮಿಟ್ ಕಡಿಮೆ ಇದರಲ್ಲಿ ವೇಸ್ಟ್ಗಳನ್ನೆಲ್ಲ ಸರಿಯಾದ ಪ್ರಮಾಣ ಡಿಸ್ಪೇಸ್ ಔಟ್ ಆಫ್ ಡೇಟ್ ಆಗಿರೋಂಥದ್ದನ್ನೆಲ್ಲ. ಪ್ರಿನ್ಸಿಪಲ್ ಆಫ್ ವೇಸ್ಟ್ ರಿಡಕ್ಷನ್ ಪ್ರೋಗ್ರಾಮ್. The manager should strictly be committed to waste reduction and ensure that the same is passed on to the employees. Keep hazardous waste segregate from the non-hazard to prevent contaminated and to promote easier, cheaper disposal. Train all employees and family members involved in proper management technique for waste. ನೋಡಿ, ಎಲ್ಲ ಫ್ಯಾಮಿಲಿ ಆಫ್ ಎಂಪ್ಲಾಯೀಸ್ ಅವ್ರಿಗೂ ಈ ವೇಸ್ಟನ್ನ ಮನೇಲಾಗಲಿ ಅಥವಾ ಇಂಡಸ್ಟ್ರೀಸ್ ಆಗಲಿ ವೇಸ್ಟ್ನ ಅವಾಯ್ಡ್ ಮಾಡೋದನ್ನ ಕೀಪ್ ಎವ್ರಿ ಒನ್ ಇನ್ಫಾರ್ಮ್ಡ್ ಆಫ್ ವೇಸ್ಟ್ ರಿಡಕ್ಷನ್ ಮೆಥಡ್ ಆ್ಯಂಡ್ ಗೋಲ್ಸ್. ಗುಡ್ ಹೌಸ್ ಕೀಪಿಂಗ್ ಪ್ರಾಕ್ಟೀಸ್ ಆರ್ ದ ಮಸ್ಟ್ ಇನ್ ಎನಿ ವೇಸ್ಟ್ ರಿಡಕ್ಷನ್ ಪ್ರೋಗ್ರಾಮ್. ಇನ್ವೆಸ್ಟ್ ಇನ್ ಟ್ರೈನಿಂಗ್ ಆ್ಯಂಡ್ ಎಕ್ವಿಪ್ಮೆಂಟ್ ದಟ್ ವಿಲ್ ಪ್ರಿವೆಂಟ್ ದ ಸ್ಪಿಲ್ ಬಿಫೋರ್ ಇಟ್ ಹ್ಯಾಪನ್ಸ್. ನೋಡಿ, ಗುಡ್ ಹೌಸ್ ಕೀಪಿಂಗ್ ಅಂದರೆ ಕ್ಲೀನಾಗಿ ಇಟ್ಕೋಬೇಕು. ಯಾವ್ದು ವೇಸ್ಟ್ ಮಾಡೋದು, ವೇಸ್ಟ್ ಆಗಿರೋದನ್ನ ಯಾವುದು ವೇಸ್ಟ್ ಇಟ್ಕೋಬಾರ್ದು, ಯಾವ್ದು ವೇಸ್ಟ್ನ ಡಂಪ್ ಮಾಡಬೇಕು, ವೇಸ್ಟ್ನ ಹೇಗೆ ಪ್ರಿವೆಂಟ್ ಮಾಡಬೇಕು ಎಲ್ಲ ನೋಡ್ಕೋಬೇಕು. ಕೀಪ್ ಫಾರ್ ರೆಗ್ಯುಲೇಷನ್, ನ್ಯೂ ಟೆಕ್ನಿಕ್ಸ್ ಆ್ಯಂಡ್ ನ್ಯೂ ಪ್ರಾಡಕ್ಟ್ಸ್ ಆ್ಯಂಡ್ ಎಫೆಕ್ಟ್ಸ್ ಯು ಕ್ಯಾನ್ ಕವರ್. ಯೂಸ್ ದ ರಿಸೋರ್ಸ್ ಅವೈಲಬಲ್ ಟು ಯು. ಏನು ನಮ್ಮ ಹತ್ರ ಇದೆ ಅದರಲ್ಲಿ ನಾವು ಎಷ್ಟು ಕ್ಲೀನ್ ಮಾಡ್ಬೋದು ಅಂತ ನೋಡ್ಕೋಬೇಕು. ಹ್ಯಾಂಡ್ಲಿಂಗ್ ಹಜಾರ್ಡಸ್ ಮೆಟೀರಿಯಲ್ ಆ್ಯಂಡ್ ವೇಸ್ಟ್. ಕ್ಯಾರೆಕ್ಟರಿಸ್ಟಿಕ್ ಆಫ್ ಹಜಾರ್ಡಸ್ ವೇಸ್ಟ್. ಫಸ್ಟ್ ಕಮ್ಸ್ ಕೊರೋಸಿವಿಟಿ, ತುಕ್ಕಿಡಿಯೋಂಥದ್ದು. ಇಗ್ನೈಟಬಿಲಿಟಿ, ಬೆಂಕಿ ಆರೋಂಥದ್ದು. ಫೋರ್ತ್ ಒನ್ ರಿಯಾಕ್ಟಿವಿಟಿ, ಕೆಮಿಕಲ್ ರಿಯಾಕ್ಷನ್ ಆಗೋಂಥದ್ದು. ಫೋರ್ತ್ ಒನ್ ಟಾಕ್ಸಿವಿಟಿ. Some hazardous waste streams are classified according to recognizable hazard always associated with them. If a material is characterized hazardous waste, it will have one or more of the following characteristics. Corrosivity.
Corrosivity. A waste can be hazardous because of its corrosive nature. This is based on pH value. Liquid with a pH value 7 are neutral and 0 to 7 is considered acidic. 7 to 14 are classed as caustics. Material with pH value less than 2 or greater than 12.5 must be treated as hazardous waste due to their heavily corrosive nature. Example, hydrochloric acid, sulfuric acid, etc. ನೋಡಿ sulfuric acid ನಮ್ಮ ಬ್ಯಾಟ್ರಿಲಿ ಯೂಸ್ ಮಾಡೋಂಥದ್ದು highly corrosive ನೋಡ್ಕೋಬೇಕು. Ignitability. An ignitable hazard waste is a material has a flash point of less than 140 degree Fahrenheit or spontaneously combust upon exposure of the environment. In an automotive shop, most hazardous waste associated with ignitable come from hard washing solvent soaked rags and cold batch cleaners. Example, petrol and methyl alcohol. Ignitability ನೋಡಿ ಬೆಂಕಿಗೆ ಆಹುತಿ ಆಗೋದು ಜಾಸ್ತಿ ಅಂದರೆ ನಮ್ಮ ಪೆಟ್ರೋಲು ಮತ್ತು ಡೀಸೆಲ್ ನಮ್ಮ ಮಿಥೈಲ್ ಆಲ್ಕೋಹಾಲ್ ಯೂಸ್ ಮಾಡೋಂಥದ್ದು. Then reactivity waste may react violently with air or water and unstable in normal environmental conditions. React with water or corrosive to produce toxic gases or explosives, chemical explosives, activated carbon and limestone, etc. Toxicity. Toxic material or substance that can cause harm to the individual if it enters into the body. Toxic material may enter into the body in different ways. These are called the route of explosive. The most common route of explosive through inhalation, breathing it into the lungs. ಉಸಿರಾಟದಿಂದ ನಾವು ಸ್ಮೋಕ್ನಂತೆಲ್ಲ ಎಳ್ಕೊಳ್ಳೋದನ್ನು ನಾವು ಇನ್ಹೇಲ್ ಮಾಡೋದಕ್ಕೆ ತುಂಬ ತೊಂದರೆ ಆಗೋಂಥದ್ದು. ಇವು ಟಾಕ್ಸಿಲಿಟಿ ಅಂತೀವಿ. ಅನದರ್ ಕಾಮನ್ ರೂಟ್ ಆಫ್ ಎಂಟ್ರಿಂಗ್ ಇಸ್ ಥ್ರೂ ಸ್ಕಿನ್ ಕಾಂಟ್ಯಾಕ್ಟ್. ನೋಡಿ ಚರ್ಮದ ಮೇಲೆ ಬಿದ್ದಂಥ ಕೆಮಿಕಲ್ಸ್ ಸುಟ್ಟು ಏನಾದರೂ ಆಗ್ಬೋದು. ಸಮ್ ಮೆಟೀರಿಯಲ್ ಕ್ಯಾನ್ ಈಸಿಲಿ ಪಾಸ್ ಥ್ರೂ ಅನ್ಪ್ರೊಟೆಕ್ಟೆಡ್ ಸ್ಕಿನ್ ಆ್ಯಂಡ್ ಎಂಟರ್ಸ್ ಇನ್ ಟು ದ ಬಾಡಿ. Ingestion is another less common route of explosion in the workplace. Injection often occurs accidentally through the poor hygiene practice. Example, eating food or smoking a cigarette using contaminated hands. ನೋಡಿ ಕೈ ಧೂಳು ಇರುತ್ತೆ, ಅದರಲ್ಲೇ ಸ್ಮೋಕ್ ಮಾಡ್ತಾರೆ, ಅದರಿಂದ ಇನ್ಹೇಲ್ ಆಗುತ್ತದು. It is methylene chloride and acetone. Next comes liquid waste. See, you can see waste type: engine oil, hazardous, petroleum products are toxic to people, wildlife and plants. Then storage, disposal. Store in a sealed metal or plastic container. Do not mix with other substance. Disposal. Clean up immediately with the sawdust and wool waste. Antifreeze, gasoline, petrol and transmission and brake fluids. All these are the liquid wastes. Disposal of workshop waste. Safe disposal of battery. Disposal of battery is an environmental concern. Hence, we should adhere to disposal procedure. Animate the text. Do not dispose battery in trash. Take the batteries to the place of purchaser for disposal. Battery acid is recycled by neutralizing it into water or converting it to the sodium sulfate for laundry detergent, glass or textile manufacturing. See, battery acid can be used for recycling for neutralizing what plastic is recycled by cleaning the battery case, melting the plastic and reforming it into uniform pellets. Lead, which makes up 50% of every battery, is melted, poured into slabs and purified. Safe disposal. Oil. Do not spill any oil in the ground. Put your used motor oil in a clean plastic container with a tight lid. Never store used oil in a container that once held chemical, food or beverage. Do not mix the oil with anything else such as antifreeze, solvent or paint. Store used oil in separate drum. Take used motor oil to a service station or other location that collects used motor oil for recycling. See, recycling used motor oils, we have to store in a separate container. And oil filters. Used oil filter should be hot, drained
and crushed when possible for complete removal of oil and volume reduction before disposal. Liquid of any sort are prohibited in landfills. Then aerosols. Aerosols product are used in the shop on a vehicle, decreasing the propellant, and sometimes the product inside can be hazardous material which must be removed before disposal. See, propellant, it should be removed. ನೋಡಿ ಸ್ಪ್ರೇಯರ್ ಥರ ಇರುತ್ತೆ, ಸ್ಪ್ರೇಯರ್ ಥರ ಈ ಟಾಪ್ ನಿಪ್ಪಲ್ನ ಫುಲ್ ರಿಮೂವ್ ಮಾಡಬೇಕು ಒಳಗಡೆ ಇರೋ ಡೈಜಮ್. ದೆನ್ ರೆಫ್ರಿಜರೆಂಟ್, remove reclaim. Refrigerant are used in automatic air conditioning system. Mobile air conditioning system have primarily used CFC, chlorofluorocarbon of 12 as a cooling material, which is associated with a breakdown of the ozone layer around the earth. All ozone depleting material from automobile air conditioning system must be captured and reused without being released to the atmosphere. Best practice in workshop. Safe fuel storage tips. See, oil stored area should be clean. Clean up the fuel leakage immediately. Avoid prolonged exposure in fuel vapors. Material used to be clean fuels must be disposed of properly. Keep approved fire extinguisher close to the fuel storage. Safe practice. See, exhaust accelerator, proper ventilation, then fire extinguisher and first aid kit. So exhaust extractor must be used to prevent the excess of harmful fumes inside workshop. Then proper ventilation must be provided to ensure the flow of fresh air. ನೋಡಿ ಫ್ರೆಶ್ ಏರ್ ಬರ್ತಾ ಇರಬೇಕು, ಹೋಗ್ತಾ ಇರಬೇಕು, ಹಾಗಾಗಿ ಪ್ರಾಪರ್ ವೆಂಟಿಲೇಷನ್ ಇರಬೇಕು. ಫೈರ್ ಎಕ್ಸ್ಟಿಂಗ್ವಿಷರ್ ಎಕ್ವಿಪ್ಮೆಂಟ್ ಮಸ್ಟ್ ಬಿ ಕೆಪ್ಟ್ ಅಟ್ ವೆಲ್ ರೀಚ್ಡ್ ಪ್ಲೇಸ್ ಇನ್ ಸೈಟ್ ಆಫ್ ಎಂಪ್ಲಾಯ್ಮೆಂಟ್. ನೋಡಿ ಎಂಪ್ಲಾಯ್ಮೆಂಟ್ಗಳಿಗೆ ಫೈರ್ ಏನಾದರೂ ಅಪಘಾತ ಆದರೆ ಫೈರ್ ಎಕ್ಸ್ಟಿಂಗ್ ಇಮಿಡಿಯೇಟಾಗಿ ಸಿಗೋಂಥರ ಇರಬೇಕು. Firefighting equipment must be kept as well reach and sight of the employees. Employees must be taught on basic safety skills. ಎಂಪ್ಲಾಯೀಸ್ಗಳಿಗೆ ಸೇಫ್ಟಿ ರೂಲ್ಸ್ ಬಗ್ಗೆ, ಸೇಫ್ಟಿ ಹೇಗೆ ಬಳಸಬೇಕು ಅನ್ನೋದೆಲ್ಲ ತಿಳಿಸ್ಬೇಕಾಗುತ್ತೆ. ಫಸ್ಟ್ ಏಡ್ ಮಸ್ಟ್ ಬಿ ರೆಡಿಲಿ ಅವೈಲಬಲ್ ಫಾರ್ ಆಲ್ ಎಂಪ್ಲಾಯೀಸ್. ಫಸ್ಟ್ ಏಡ್ ಕಿಟ್ ಶುಡ್ ಬಿ ರೆಡಿಲಿ ಅವೈಲಬಲ್ ಇನ್ ಆಲ್ ದ ಶಾಪ್ ಫ್ಲೋರ್ಸ್ ಫಾರ್ all employees. Thank you.